ಇವಾಗ ನಾವು ಕಿರಿಕ್ ಪಾರ್ಟಿ ಸಾಂಗ್ ನೋಡಿದಾಗ ಅದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಶೂಟ್ ಆಗಿರುವಂಥದ್ದು. ಇವಾಗ ನೀವು ಡಾನ್ಸ್ ಕೊರಿಯೋಗ್ರಫಿ ಮಾಡ್ತೀರಾ, ಬಟ್ ಡಾನ್ಸರ್ಸ್ಗೆ ಆಗಿರ್ಬೋದು ಅಥವಾ ಆ ಒಂದು ಚಿತ್ರದಲ್ಲಿ ಬರುವಂಥ ಹೀರೋ ಹೀರೋಯಿನ್ಗಾಗಿರ್ಬೋದು ಕಾಸ್ಟ್ಯೂಮ್ ಡಿಸೈನಿಂಗ್ ನೀವೇ ಮಾಡ್ತೀರಾ ಅಥವಾ ಕಾಸ್ಟ್ಯೂಮ್ ಡಿಸೈನರ್ ಜೊತೆ ನೀವು ಮಾತನಾಡಿಕೊಂಡು ಸೊ ಈ ಥರ ಒಂದು ಶೂಟ್ ಇದೆ, ಸೊ ಇದಕ್ಕೆ ಬೇಕಾಗಿರುವಂಥ ಕಾಸ್ಟ್ಯೂಮ್ ಕೊಡಿ ಅಂತ ನೀವು ಡಿಸ್ಕಸ್ ಮಾಡ್ತೀರಾ, ಹೆಂಗೆ ಇದು? ಮೋಸ್ಟ್ ಆಫ್ ದ ಸಾಂಗ್ಸ್ಗೆ ಏನಾಗುತ್ತೆ ಅಂದರೆ ಕಾಸ್ಟ್ಯೂಮ್ ಡಿಸೈನರ್ ಕರೆಸ್ಬಿಟ್ಟು ನಾವು ರೆಫರೆನ್ಸ್ ಕೊಡ್ತೀವಿ. ಇವಾಗ ನನ್ನ ತಲೆಯಲ್ಲಿ ಏನಿದೆ, ಓಕೆ ನಾನು ಇವಾಗ ಈ ಥರನೇ ಇರಬೇಕು ಅಂತ ಒಂದು ಇಮ್ಯಾಜಿನೇಷನ್ ಎಲ್ಲ ಇರುತ್ತೆ. ಇವಾಗೆಲ್ಲ ಎಲ್ಲ ಇದೆ, ಅವಾಗೆಲ್ಲ ಏನೂ ಇರಲಿಲ್ಲ. ನಾವು ಒಂದು ಇಮ್ಯಾಜಿನೇಷನ್ ಹೇಳಿದಾಗ ಅವ್ರು ಡ್ರಾ ಮಾಡ್ತಾರೆ, ಇಲ್ಲಾಂದರೆ ನಾವು ಇಂಟರ್ನೆಟ್ಟಿಂದ ಡೌನ್ಲೋಡ್ ಮಾಡಿ ತೋರಿಸ್ತೀವಿ, ನೋಡಿ ಈ ಥರ ಫೀಲ್ ಬೇಕು ನನಗೆ, ಈ ಥರ ಸಾಂಗ್ ಈ ಥರ ಫೀಲ್ ಬೇಕು ಅಂದಾಗ ಅವ್ರು ಆಪ್ಷನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಪ್ಷನಲ್ಲಿ ನನಗೆ ಬೆಸ್ಟ್ ಯಾವುದು ರೀಚ್ ಆಗುತ್ತೆ ಅದನ್ನ ಇಟ್ಕೊಂಡು ಮಾಡ್ತೀವಿ. ಯಾಕಂದರೆ ಕಾಸ್ಟ್ಯೂಮ್ ಡಿಸೈನರ್ ಮೇಯ್ನ್, ಯಾಕಂದರೆ ಅವ್ರು ಪ್ರೆಸೆಂಟಬಲ್ ಆಗಿ ತೋರಿಸೋದು ಒಂದು ಆರ್ಟಿಸ್ಟ್ಗೆ ಕಾಸ್ಟ್ಯೂಮ್ ಡಿಸೈನರ್. ಸೊ ನಾನೇ ಡಿಸೈನ್ ಮಾಡ್ತೀನಿ ಅದೆಲ್ಲ. ಏನಕ್ಕಂದ್ರೆ ನಾನು ವಾಟ್ ಐ ಬಿಲೀವ್ ಇಸ್ ನನ್ನ ಕೆಲಸ ನನಗೇನು ಗೊತ್ತಿದೆ ಅದು ನಾನು ಬೆಸ್ಟಾಗಿ ಮಾಡ್ತೀನಿ. ಡ್ಯಾನ್ಸ್ ಮಾಡಬೇಕು, ಡ್ಯಾನ್ಸ್ನ ಒಳ್ಳೆ ಶೂಟ್ ಮಾಡಿಕೊಡ್ಬೇಕು, ಅಷ್ಟೇ ಕೆಲಸ ನಾನು. ಕಾಸ್ಟ್ಯೂಮು ಅವ್ರ ಹತ್ರ ಹೇಳ್ಬೇಕು, ನನ್ನ ಇಮ್ಯಾಜಿನೇಷನ್ ಏನಂತ ಹೇಳಿದ್ರೆ ಅವ್ರು ಅದನ್ನು ಅರ್ಥ ಮಾಡ್ಕೊಂಡು ಮಾಡ್ತಾರೆ. ದಟ್ಸ್ ದ ರೀಸನ್ ಕಾಸ್ಟ್ಯೂಮ್ ಡಿಸೈನರ್ ಇದೆ. ಎಲ್ಲ ಕೆಲಸಕ್ಕೂ ನಾವೇ ಕೈ ಹಾಕಿದ್ರೆ ಅದು ಹಾಶ್ಪಾಶ ಹೊಡುತ್ತೆ. ಯೂಶಲಿ ಏನಾಗುತ್ತೆ ಅಂತಂದರೆ ಇವಾಗ ಡಾನ್ಸ್ ಅಂದರೆ ಬರೀ ಡಾನ್ಸ್ ಹೇಳ್ಕೊಡ್ತಾರೆ ಅನ್ನೋದು ಒಂದು ಮೈಂಡ್ ಸೆಟ್ ಕೆಲವರಿಗೆ ಇರುತ್ತೆ. ನಮಗೆಲ್ಲ ಹಿಂದೆ ಎಲ್ಲ ಹೆಂಗೆ ನಡೆದಿತ್ತೋ ಗೊತ್ತಿಲ್ಲ, ಬಟ್ ಇವಾಗಿನ ಟ್ರೆಂಡಲ್ಲಿ ಸೊ ನೀವು ಡಾನ್ಸ್ ಕೊರಿಯೋಗ್ರಫಿ ಮಾಡ್ತೀರಾ, ಬಟ್ ಕಾಸ್ಟ್ಯೂಮ್ ಈ ಥರದ್ದು ಬೇಕು ಅಂತ ಈ ಥರದ್ದು ಇಲ್ಲ, ಕಾಸ್ಟ್ಯೂಮ್ ಈ ಥರದ್ದು ಬೇಕು. ಆರ್ಟ್ ಡೈರೆಕ್ಟರ್ ಹತ್ರ ನಾವು ಹೆಂಗೆ ಹೇಳ್ತೀವಿ, ನಮ್ಮ ಇಮ್ಯಾಜಿನೇಷನ್ ಹಿಂಗಿದೆ, ಇದೇ ಥರ ಸೆಟ್ ಬೇಕು, ಇಲ್ಲಿ ಏನು ಬೇಕು ಅಂತೆಲ್ಲ ಪರ್ಟಿಕ್ಯುಲರಾಗಿ ಹೇಳಿ ಅವ್ರು ನಮ್ಮ ಇಮ್ಯಾಜಿನೇಷನ್ನ ಅವ್ರಿಗೆ ತಲುಪಿಸ್ಬೇಕು. ಅವ್ರು ತಲುಪಿಸಿದಾಗ ಅವ್ರು ಮಾಡ್ತಾರೆ ಅದನ್ನು. ಅದರಲ್ಲಿ ಆಮೇಲೆ ತಿರ್ಗಾ ಕರೆಕ್ಷನ್ಸ್ ಎಲ್ಲ ಇರುತ್ತೆ, ಇದು ಇಲ್ಲಿ ಬೇಡ ಇದು ಬೇಡ ಅದು ಇದ್ದಿದ್ದೆ ಅದು. ಸೊ ನಮ್ದು ಇಮ್ಯಾಜಿನೇಷನ್ ಫಸ್ಟ್ ನಮ್ಗೊಂದು ಸಾಂಗ್ ಸಿಕ್ಕಿದ ತಕ್ಷಣ ಒಂದು ಕಣ್ಣು ಮುಚ್ಕೊಂಡು ಕೇಳಿಸ್ಕೊಂಡಾಗ ನಮ್ಗೆ ಎಲ್ಲೋ ಒಂದು ಕರ್ಕೊಂಡು ಹೋಗುತ್ತೆ ಆ ಸಾಂಗ್. ಇವಾಗ ಡೈರೆಕ್ಟರ್ ಹೇಳಿರ್ತಾರೆ ಇವಾಗ ಇಲ್ಲಿಂದ ಇಲ್ಲಿಗೆ ಸಾಂಗ್ ಸ್ಟಿಚ್ ಆಗತ್ತಪ್ಪ ಅಂದಾಗ ಇದು ಸಿಚುವೇಶನ್ ಅಂತ ಒಂದು ಸಾಂಗ್ ಕೊಟ್ಟಾಗ ನಾವು ಅದು ಕಣ್ಣು ಮುಚ್ಕೊಂಡು ಕೇಳಿಸ್ಕೊಂಡು ನಮ್ಗೆಲ್ಲೋ ಒಂದು ಕಡೆ ಕರ್ಕೊಂಡು ಹೋಗುತ್ತೆ ಆ ಸಾಂಗ್ ಇಮ್ಯಾಜಿನೇಷನಲ್ಲಿ. ಅದನ್ನು ಒಂದು 2-3 ಸತಿ ಕೇಳಿದಾಗ ವಿಜುವಲ್ ತೊಗೊಂಬರೋದು, ಅದನ್ನು ನೀಟಾಗಿ ಬರ್ಕೊಂಡ್ಬಿಡ್ತೀವಿ. ನೀಟಾಗಿ ಬರ್ಕೊಂಡು ಅದನ್ನ ಆಮೇಲೆ ಇವಾಗ ಅದನ್ನ 3 ಪಾರ್ಟಾಗಿ ಕಟ್ ಮಾಡ್ಕೊಂತೀವಿ. ಇವಾಗ ಲೊಕೇಶನ್ ಚೇಂಜ್ ಆಗಬೇಕು, ಪೊಸಿಷನ್ ಚೇಂಜ್ ಆಗಬೇಕು, ಸೀಕ್ವೆನ್ಸ್ಗಳು ಚೇಂಜ್ ಆಗುತ್ತೆ. ಓಕೆ, ಇವಾಗ ಈ ಮರಳುಗಾಡ್ದು ಒಂದು ಸೀಕ್ವೆನ್ಸ್ ಅಂದರೆ ಬೇರೆ ಇನ್ನೊಂದು ಸೀಕ್ವೆನ್ಸ್, ಆ ಥರ ಬೇರೆ ಬೇರೆ ಸೀಕ್ವೆನ್ಸ್. ಈ ರಿಯಾಲಿಟಿ ಶೋಲಿ ಏನಾಗುತ್ತೆ ಅಂದರೆ ಚಾಲೆಂಜಿಂಗ್ ಜಾಬ್. ಓಕೆ, ಈ ಸಾಂಗಿಗೆ ಈ ಥರನೂ ಮಾಡ್ಬೋದಾ ಅಂತ ಆ ಥರ ಥಿಂಕ್ ಮಾಡು, ಔಟ್ ಆಫ್ ದಿ ಬಾಕ್ಸ್. ಅಂದರೆ ಎವ್ರಿಥಿಂಗ್ ಈಸ್ ಲೈಕ್ ಕೊರಿಯೋಗ್ರಾಫರ್ ಬಂದು ಏನು ಮಾಡ್ತಾರೆ ಅಂದರೆ ಹಾಡು ಕೇಳಿದ ತಕ್ಷಣ ಅವರೆಲ್ಲ ಥಿಂಕ್ ಮಾಡ್ಬೋದು, ಕಾಸ್ಟ್ಯೂಮು, ಮೇಕಪ್ಪು ಮತ್ತು ಡ್ಯಾನ್ಸರ್ಸ್ ಹಿಂಗೆ ಇರಬೇಕು, ಎಷ್ಟು ಜನ ಡ್ಯಾನ್ಸರ್ಸ್ ಬೇಕು, ಓಕೆ ಇದಕ್ಕೆ ಈ ಪ್ರಾಪರ್ಟಿ ಬೇಕು, ಎಲ್ಲ ಕೊರಿಯೋಗ್ರಾಫರ್ ಸೆಟ್ ಮಾಡಿಬಿಡ್ತಾರೆ. ಅದೇ ಕೊರಿಯೋಗ್ರಾಫರ್ ಹೋಗಿ ಮಾಡೋದಿಲ್ಲ. ಅಂದರೆ ಇವಾಗ ಸ್ವಲ್ಪ ನಮಗೆ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಮುಂಚೆ ಅಂದರೆ ನಾವೇ ಪೈಂಟ್ ಹೊಡಿಬೇಕು, ನಾವೇ ಬಟ್ಟೆ ಹೊಲಿಬೇಕು, ಹಂಗಿತ್ತು. ಓಕೆನಾ, ಅಲ್ಲಿ ಕೊರಿಯೋಗ್ರಾಫರ್ ಬನ್ನಿ ಸ್ಟೇಜ್ ಮೇಲೆ ಅಂದರೆ 5 ನಿಮಿಷ ಬಂದೆ ಅಂದ್ಬಿಟ್ಟು ಪೇಂಟ್ ಹೊಡೆದ್ಬಿಟ್ಟು ಹೋಗ್ತಾ ಇದ್ವಿ. ಇವಾಗಿಲ್ಲ, ಇವಾಗ ಪರವಾಗಿಲ್ಲ. ಇವಾಗ ನಮ್ಗೇನಂದರೆ ಇವಾಗ ಸಪೋರ್ಟ್ ಸಿಗ್ತಾ ಇದೆ ನಮಗೆ. ಪೀಪಲ್ ಗಾಟ್ ಟು ನೋ, ಓಕೆ ಕೊರಿಯೋಗ್ರಾಫರ್ಗೆ ಓಕೆ ಇಷ್ಟು ಕಷ್ಟ ಇದೆ ಅಂತ, ದೇ ಆರ್ ಪುಷಿಂಗ್ ಅಸ್, ದೇ ಆರ್ ಹೆಲ್ಪಿಂಗ್ ಅಸ್ ಆಲ್ಸೋ ಆ್ಯಂಡ್ ಇನ್ ಎ ಗುಡ್ ವೇ. ಅಂದರೆ ಓಕೆ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂದರೆ ಓಕೆ ಅವ್ರಿಗೆ ಯಾಕೆ ಅಷ್ಟು ಕಷ್ಟ. ಓಕೆ ಈ ಥರ ಇವಾಗಿರೋ ಪ್ರೊಡಕ್ಷನ್ ಹೌಸಲ್ಲಿ ಪ್ರಾಪರ್ಟಿಗೆ ಅಂತಂದರೆ ಆರ್ಟ್ ಡೈರೆಕ್ಟರ್ ಒಬ್ರು ಕೊಡ್ತಾರೆ, ಮತ್ತು ಡಿಸೈನರ್ಸ್ ಅಂತ ಒಬ್ರು ಕೊಡ್ತಾರೆ. ಸೊ ಅವ್ರ ಹತ್ರ ನಾವು ಮಾತಾಡಿದ್ರೆ ಎಲ್ಲ ಓಕೆ ಆಗುತ್ತೆ. ಓಕೆ, ಸೊ ಈ ಕೊರಿಯೋಗ್ರಫಿ ನೀವು ಪ್ರೊಫೆಷನ್ನಾಗಿ ತಗೊಂಡಾಗ ಓಕೆ ಹಳಬ್ರನ್ನ ಯಾರನ್ನಾದರೂ ನಾನು ಮೀಟ್ ಮಾಡಬೇಕು, ಅವ್ರು ಹೆಂಗೆ ಕೊರಿಯೋಗ್ರಫಿ ಮಾಡಿದ್ರು ಅಂತ ತಿಳ್ಕೊಬೇಕು ಅನ್ನುವಂಥ ಕ್ಯೂರಿಯಾಸಿಟಿ ಇತ್ತಾ? ಮೀಟ್ ಮಾಡಿದ್ರಾ ಯಾರನ್ನಾದರೂ? ಇಲ್ಲ, ಅಂದರೆ ಹಳಬ್ರು ಅಂದರೆ ಜೊತೇಲಿ ಕೆಲಸ ಮಾಡಿದ್ದೀನಿ ಅವ್ರ ಜೊತೆ ಎಲ್ಲ. ಸರ್ ಇವಾಗ ಇಮ್ರಾನ್ ಸರ್ ಆಗಿರ್ಬೋದು, ಹರ್ಷ ಸರ್ ಆಗಿರ್ಬೋದು, ಅವ್ರ ಜೊತೆ ಎಲ್ಲ ಶೋಸ್ ಎಲ್ಲ ಕೆಲಸ ಮಾಡಿದ್ದೀನಿ, ಅವ್ರ ಸಾಂಗ್ ಎಲ್ಲ ಮಾಡಿದ್ದೀನಿ. ಆ್ಯಸ್ ಎ ಡ್ಯಾನ್ಸರ್ ಹೋಗಿ ನಿಂತ್ಕೊಂಡು ಮಾಡ್ತಿದ್ವಿ. ಅಲ್ಲಿ ಯೂನಿಯನಲ್ಲಿ ಸ್ವಲ್ಪ ಜನ ಇರ್ತಾರೆ, ಯೂನಿಯನಲ್ಲಿ ಸ್ವಲ್ಪ ಸೀನಿಯರ್ ಡ್ಯಾನ್ಸರ್ಸ್ ಎಲ್ಲ ಇರ್ತಾರೆ. ಆವಾಗ ನನಗೆ ಚಿಕ್ಕ ವಯಸ್ಸಲ್ಲಿ ಕುತೂಹಲ ಅದು, ಹಿಂಗೆ ಮಾಡ್ತಾರೆ, ಇದು ಏನಕ್ಕೆ ಮಾಡ್ತಾರೆ ಅದೆಲ್ಲ ಗೊತ್ತಿರಲಿಲ್ಲ, ಯಾರು ಹೇಳ್ಕೊಡೋದಿಲ್ಲ. ಹೋಗಿ ಪಕ್ಕದಲ್ಲಿ ಅನ್ನೋದೊಬ್ಬನ ಹತ್ರ ಕುಂತ್ಕೊಂಡು ಅಣ್ಣ ಇದೆಂಗೆ, ಅಣ್ಣ ಇದೆಂಗೆ ದಿನ ಕೇಳ್ಕೊಂಡು ಹಂಗೆ ಒಂದು ನಾಲೆಜ್ ಬಿಲ್ಡ್ ಆಗುತ್ತೆ. ಆಮೇಲೆ ಒಂದು ಸಿನಿಮಾ, ಅದೇ ತೆಲುಗು ಸಿನಿಮಾ ಹೋದಾಗ ನಾನು ಕೊರಿಯೋಗ್ರಾಫ್ ಮಾಡ್ತಿದ್ದಾಗ ಒಂದು ಎಕ್ಸ್ಪೀರಿಯೆನ್ಸ್ ಏನಂದರೆ ಕೇಳಿದೆ, ಇವಾಗ ಕ್ಯಾಮ್ರಾಮ್ಯಾನ್ ಅವ್ರ ಹತ್ರ ಮಾತಾಡ್ಬೇಕಂದ್ರೆ ತುಂಬ ಹೆದರ್ತೀನಿ ನಾನು. ಯಾಕಂದರೆ ಎಲ್ಲರೂ ಹೇಳ್ತಾರೆ ಕ್ಯಾಮ್ರಾಮ್ಯಾನ್ ಹತ್ರ ಮಾತಾಡಬೇಕು, ಅವ್ರಿಗೆ ಶಾರ್ಟ್ ಇದು ಹೇಳಬೇಕು, ಅದು ಹೇಳಬೇಕು, ಲೆನ್ಸ್ ಹೇಳಬೇಕು, ಅದು ನಿಮಗೆಲ್ಲ ಬರೋದಿಲ್ಲ ಕೊರಿಯೋಗ್ರಫಿ ಅಂತೆಲ್ಲ ಹೇಳ್ತಾರೆ. ನಾನೇನು ನಂಬೋದಂದರೆ ಅದೇ ನನ್ನ ಇಮ್ಯಾಜಿನೇಷನ್ನ ನಾನು ಕ್ಯಾಮ್ರಾಮನ್ ಅವ್ರ ಹತ್ರ ಹೇಳ್ಬಿಟ್ರೆ ಅವ್ರ ಕೆಲಸ ಅವ್ರು ಆರಾಮಾಗಿ ಮಾಡ್ತಾರೆ. ನಾನೇನಕ್ಕೆ ಅದನ್ನು ಕಲೀಲಿ, ಅದು ನಾಲೆಜ್ಗೋಸ್ಕರ ಕಲಿಬೋದು. ನಾನು ಅವ್ರಿಗೆ ಒಬ್ಬರು ಕ್ಯಾಮ್ರಾಮನ್ ಅಂತ ಬಂದು ಕುಂತಿದ್ದಾರೆ ಅಂದರೆ ನೀವು ಇದು ಈ ಲೆನ್ಸ್ ಹಾಕಿ ನೀವು ಈ ಶಾಟಿಕ್ಕೆ ಅಂತ ನಾನು ಹೇಳೋ ಅಧಿಕಾರ ಇಲ್ವೇ ಇಲ್ಲ. ವಿ ಹ್ಯಾವ್ ಟು ರಿಕ್ವೆಸ್ಟ್ ದೆಮ್, ವಿ ಹ್ಯಾವ್ ಟು ಟೆಲ್ ಅವರ್ ಡ್ರೀಮ್, ವಾಟ್ ವಿ ಆರ್ ಡ್ರೀಮ್ಡ್. ಓಕೆ, ನಮ್ಮ ವಿಜುವಲ್ ಏನಿದೆ ಅಂತ ನಾವು ಅವ್ರಿಗೆ ಅರ್ಥ ಮಾಡಿಸಿದ್ರೆ ಅವ್ರು ನಮ್ಗೆ ಆ ಥರ ಶಾರ್ಟ್ ತೆಗೆದುಕೊಡ್ತಾರೆ. ನಾವು ಅವ್ರಿಗೆ ಆರ್ಡರ್ ಮಾಡಲೇಬಾರ್ದು ಆ್ಯಕ್ಚುಲಿ.
ಅದಾದಮೇಲೆ ಒಂದು ಸತಿ ಹೋಗಿ ಸರ್ ನನಗೆ ನಾನು ಹಿಂಗೆ ಹೇಳಿದೆ ಒಬ್ಬರು ಕ್ಯಾಮ್ರಾಮನ್ ಅವ್ರ ಹತ್ರ, ಅವ್ರ ಹೆಸರು ಹೇಳೋದು ಬೇಡ, ಸರ್ ನನಗೆ ಗೊತ್ತಿಲ್ಲ ಕ್ಯಾಮ್ರಾ ಅದು ಲೆನ್ಸು ಅದು ಇದೆಲ್ಲ, ನನಗೆ ನಾನು ಹೆಂಗೆ ಮಾಡೋದು ಸರ್ ನನಗೆ ಗೊತ್ತಿಲ್ಲ ಅಂತ ಕೇಳಿದಾಗ ಅವ್ರು ಹಿಂಗೆ ಬೆರಳಿಕ್ಬಿಟ್ಟು ಯಾವ ಬೆರಳನ್ನ ನೋಡ್ತೀಯಾ ಅಂತ ಕೇಳು. ಮುಂದೆ ಬೆರಳು ನೋಡಿದ್ರೆ ಹಿಂದೆ ಬೆರಳು ಬ್ಲರ್ ಇರ್ಕೊಂಡು, ಹಿಂದೆ ಬೆರಳು ನೋಡಿದ್ರೆ ಮುಂದೆ ಇಷ್ಟೇ ಕಣೋ ಕ್ಯಾಮ್ರಾ ವರ್ಕು ಅಂತ ಒಂದೇ ಮಾತಲ್ಲಿ ಹೇಳಿ ಕಳಿಸಿದ್ರು. ಓಕೆ, ಸೊ ಅದು ಅರ್ಥ ಆಯ್ತು ನನಗೆ. ಆಮೇಲೆ ಅವಾಗಿಂದ ನಾನು ಅವ್ರ ಹತ್ರ ಹೋಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಷ್ಟೇ, ಸರ್ ಈ ಥರ ಹಿಂಗೆ ಶಾರ್ಟ್ ಇದೆ, ಹಿಂಗೆ ಬರ್ತಾರೆ ಹೀರೋಯಿನು, ಆ ಥರ ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಅವ್ರು ಬಂದು ತೋರಿಸ್ತಾರೆ, ಈ ಶಾರ್ಟ್ ಓಕೆನಾ ನೋಡಿ ಮಾಸ್ಟ್ರೆ ಅಂತ. ಅದರಲ್ಲಿ ಏನೋ ಕರೆಕ್ಷನ್ ಸರ್ ಈ ಥರ ಮಾಡ್ಬೋದಾ ಅಂತ ಸಜೆಷನ್ ಕೇಳ್ಬೋದು ಹೊರತು ಅವ್ರಿಗೆ ಹಿಂಗೆ ಮಾಡಿ ಅಂತ ಹೇಳ್ಬಾರ್ದು. ಸೊ ದಟ್ ಈ ಅವರು ಒಂದು ಪ್ಯಾಷನೇಟೆಡಾಗಿ ಕೆಲಸ ಮಾಡ್ತಾ ಇರ್ತಾರೆ, ಅವ್ರಿಗೆ ಹಿಂಗೆ ಮಾಡಿ ಅದೆಲ್ಲ ಐ ಡೋಂಟ್ ಬಿಲೀವ್, ಬಿಕಾಸ್ ಐ ಡೋಂಟ್ ನೋ ಲೈಕ್ ಹೆಂಗೆ ಬೇರೆಯವ್ರು ಹೆಂಗಿದ್ದಾರೆ ಅಂತ ಗೊತ್ತಿಲ್ಲ. ವಾಟ್ ಐ ಬಿಲೀವ್ ಇಸ್ ನನಗೆ ಅವ್ರ ಕೆಲಸ ಮಾಡೋಕ್ಕೆ ಅವ್ರಿಗೆ ಫ್ರೀಡಮ್ ನಾವು ಕೊಟ್ಬಿಟ್ರೆ ನಮ್ಮ ಕೆಲಸ ಈಸಿಯಾಗುತ್ತೆ ಅಂತ. ಹೌದು, ಖಂಡಿತ. ಓಕೆ, ಇವಾಗ ಹೆಂಗೆ ಅಂತಂದರೆ ಒಂದು ಡಾನ್ಸ್ ಕೊರಿಯೋಗ್ರಫಿ ಮಾಡುವಾಗ ಆಗಲೇ ನೀವು ಹೇಳಿದ್ರಿ ಸಿಕ್ಕಾಪಟ್ಟೆ ಚಾಲೆಂಜಸ್ ಇರುತ್ತೆ ಅಂತ ಹೇಳಿ. ಈಗ ಪ್ರಾಪರ್ಟೀಸ್ನ ಯೂಸ್ ಮಾಡೋದು ಕೂಡ ಒಂದು ಚಾಲೆಂಜಸ್. ಈಗ ಪ್ರಾಪರ್ಟೀಸ್ನ ಹೆಂಗೆ ಅರೇಂಜ್ ಮಾಡ್ತೀರಾ ಆ್ಯಂಡ್ ಆ ಪ್ಲೇಸಲ್ಲಿ ಹೆಂಗೆ ಯೂಸ್ ಮಾಡ್ತೀರಾ ಅದನ್ನು? ಅದು ಮುಂಚೆ ಪ್ರಾಕ್ಟೀಸ್ ಮಾಡಿರ್ತೀರಾ ಅಥವಾ ಹೆಂಗೆ ನೀವು ಪ್ಲ್ಯಾನ್ ಮಾಡ್ಕೊತೀರಾ ಪ್ರಾಪರ್ಟೀಸ್ ಯೂಸ್ ಮಾಡೋದು, ಎಸ್ಪೆಷಲಿ ಟಿ ವಿ ಶೋಸ್ಗಳಿಗೆ? ಟಿ ವಿ ಶೋಸಲ್ಲಿ ಪ್ರಾಪರ್ಟಿ ಅಂದಾಗಲೇ ಒಂದು ದೊಡ್ಡ ಟೆನ್ಷನ್ ಎಲ್ಲ ಕೊರಿಯೋಗ್ರಾಫರ್ಸ್ಗೆ, ಆಯಿತಾ. ಇಮ್ಯಾಜಿನೇಷನ್ ದೊಡ್ಡದಾಗಿರುತ್ತೆ, ತಾಜ್ ಮಹಲ್ ಥರ ಇರುತ್ತೆ, ಪ್ಯಾರಿಸ್ ಥರ ಇರುತ್ತೆ. ಆದರೆ ಅದು ತೊಗೊಂಬರೋಕ್ಕೆ ಬಜೆಟ್ ಇರಲ್ಲ. ಅಂದರೆ ನಮಗೆ ಅಂತ ಒಂದು ಬಜೆಟ್ ಇರುತ್ತೆ, ಅದು ನಮಗೆ ಚಾನಲ್ ಅವ್ರು ಕೊಡ್ತಾರೆ, ಈ ಪ್ರೊಡಕ್ಷನ್ ಹೌಸಿಂದ ಕೊಡ್ತಾರೆ. ನಮ್ಮದು ಅದಕ್ಕಿಂತ ಬಿಯಾಂಡ್, ಅದಕ್ಕಿಂತ ನಮ್ಮದು ಒಂದು ಇಮ್ಯಾಜಿನೇಷನ್ ಇರುತ್ತೆ. ಆಮೇಲೆ ಎಲ್ಲ ಕೊರಿಯೋಗ್ರಾಫರ್ಸ್ಗೆ, ನಾನಂತಲ್ಲ, ಎಲ್ಲ ಕೊರಿಯೋಗ್ರಾಫರ್ಸ್ಗೂ ಒಂದು ಹಠ ಇದೆ, ನಾವು ಅಂದ್ಕೊಂಡಿದ್ದು ಮಾಡಿಬಿಡೋಣ ಅಂತ. ಆವಾಗ ಏನು ಮಾಡ್ತೀವಿ, ಕೈಯಿಂದನೇ ಇವಾಗ ಯಾವುದಾದ್ರು ರಿಯಾಲಿಟಿ ಶೋ ಸ್ಟಾರ್ಟ್ ಆದ್ರೂ ಇವಾಗಲೂ ನಮ್ಮ ಕೊರಿಯೋಗ್ರಾಫರ್ಸ್, ಇವಾಗಲೂ ನಾನು ಆಗಿರಲಿ ಯಾರೇ ಆಗಿರಲಿ ನನ್ನ ಕೊರಿಯೋಗ್ರಾಫರ್ಸ್ ಇವಾಗಲೂ ಅವ್ರ ಕೈಯಿಂದನೇ ದುಡ್ಡು ಹಾಕ್ತಾರೆ. ಅಂದರೆ ನಮ್ಗೆ ಅವ್ರು ಕೊಡ್ತಾರೆ ಚಾನಲಿಂದ ಒಂದು ಅಮೌಂಟ್ ಅಂತ, ಆದರೆ ನಮ್ಮದು ಇಮ್ಯಾಜಿನೇಷನ್ ಹೆಂಗಿದೆ ಅಂದರೆ ಅದಕ್ಕಿಂತ ಬಿಯಾಂಡ್ ಇರುತ್ತೆ, ಅದನ್ನು ನಾವು ಮಿಸ್ ಮಾಡೋಕ್ಕೆ ಇಷ್ಟ ಇರಲ್ಲ. ಅದೊಂದು ಇಮ್ಯಾಜಿನೇಷನ್ ಬಂದ್ಬಿಟ್ಟಿದೆ, ವಿಜುವಲ್ ಚೆನ್ನಾಗಿದೆ, ಇದನ್ನು ಮಾಡಿದ್ರೆ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತ ನಮ್ಗೆ ಮನ್ಸಾರೆ ಗೊತ್ತಾಗ್ಬಿಟ್ಟಿರುತ್ತೆ. ಅದನ್ನು ಮಾಡದೆ ಬಿಟ್ಟರೆ ಅದು ಯಾವಾಗಲೂ ಒಂದು ಕಿಚ್ ಅಂತ ತಲೆಯಲ್ಲಿ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀವಿ, ಓಕೆ ನಮ್ಮ ಕೈಯಿಂದ ಕಾಸು ಹಾಕ್ತೀವಿ, ಓಕೆ ಬೇರೆ ಎಲ್ಲಿಂದನೂ ಸಾಲ ಅದು ಇದು, ಅದರಿಂದನೇ ಅರ್ಧ ಜನ ಕೊರಿಯೋಗ್ರಾಫರ್ಸ್ ಟೆನ್ಷನಲ್ಲೇ ಇರ್ತಾರೆ, ಯಾವಾಗಲೂ ಸಾಲ ಮಾಡ್ಕೊತಾರೆ. ಇವಾಗ ನಮ್ಗೆ 20,000 ರೂಪಾಯಿ ಪೇಮೆಂಟ್ ಬಂದ್ರೂ ಅದಕ್ಕೆ 25,000 ರೂಪಾಯಿ ಸಾಲ ಮಾಡಿ ಅದೇ ಸಾಂಗಿಗೆ ಹಾಕಿರ್ತೀವಿ, ಜಸ್ಟ್ ಬಿಕಾಸ್ ಆಫ್ ದಟ್ ವಿಜುವಲೈಸೇಷನ್ ಆ್ಯಂಡ್ ಟು ಪ್ರೂವ್ ಅವರ್ ಸೆಲ್ಫ್, ಓಕೆ ನಾವು ಬೆಸ್ಟ್ ಅಂತ. ಇದರಿಂದ ಇವಾಗ ಎಷ್ಟೊಂದು ಜನ ರಿಯಾಲಿಟಿ ಶೋ ಮಾಡಿದವರೆಲ್ಲ ಆ ಹುಡುಗರೆಲ್ಲ ಫುಲ್ ಆರಾಮಾಗಿ ಸೆಟ್ಲ್ ಆಗಿದ್ದಾರೆ, ಕೊರಿಯೋಗ್ರಾಫರ್ ಸೆಟ್ಲ್ ಆಗಿದ್ದಾರೆ ಅಂತ ಎಲ್ಲರೂ ಅನ್ಕೊತಾ ಇದ್ದಾರೆ. ಯಾರೂ ಇಲ್ಲ, ಯಾಕಂದರೆ ಎಲ್ಲರೂ ಕೈಯಿಂದ ಕಳ್ಕೊಂಡವ್ರು ಇದ್ದಾರೆ. ನಮ್ಗೆ ಲಾಸ್ಟಲ್ಲಿ ಇವಾಗ ನಾನು ವಿನ್ನಿಂಗ್ ಅಮೌಂಟ್ ಅಂತ ಒಂದು 10 ಲಕ್ಷ ಕೊಟ್ರು ಒಂದು 13 ಲಕ್ಷ ಸಾಲ ಮಾಡಿರ್ತೀನಿ. ಓಕೆ, ನೋಡಿ ನಾವು ಟಿ ವಿಯಲ್ಲಿ ನೋಡೋಕ್ಕೆ ಅಷ್ಟು ಈಸಿಯಾಗಿ ಕಾಣಿಸುತ್ತೆ ಆ್ಯಂಡ್ ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ವಾವ್ ಮಾಸ್ಟರ್ನ ತುಂಬ ಹೊಗಳಿದಾಗ ಆ ಟೈಮಲ್ಲಿ ಎಲ್ರಿಗೂ ಖುಷಿ ಆಗುತ್ತೆ. ಬಟ್ ಪಾಪ ಅದ್ರ ಹಿಂದ್ಗಡೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ, ಎಷ್ಟು ಸಾಲ ಮಾಡ್ಕೊಂಡಿರ್ತಾರೆ ಅದು ಯಾರಿಗೂ ಗೊತ್ತಿರಲ್ಲ ಅಲ್ವಾ? ಖಂಡಿತ. ನೋಡಿ ಈಗ ಇಷ್ಟೊಂದೆಲ್ಲ ಅವರು ಹೇಳ್ತಿದ್ದಾರೆ, ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತಂದರೆ ಎಷ್ಟೊಂದೆಲ್ಲ ಟಿ ವಿ ಶೋಸ್ ಮಾಡಿರ್ಬೋದು. ಅವ್ರು ಹೇಳಿದ್ರು ಆಲ್ಮೋಸ್ಟ್ 28 ಟಿ ವಿ ಶೋಸ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಯಾವುದೇದು ಅಂತ ನಾನು ಹೇಳ್ಬಿಡ್ತೀನಿ. ಫಸ್ಟ್ ಸ್ಟಾರ್ಟ್ ಆಗಿದ್ದವರು ಸೈ ಸೀಸನ್ 1 ಮಾಡಿದ್ದಾರೆ, ಸೀಸನ್ 2 ಮಾಡಿದ್ದಾರೆ, ಕುಣಿಯೋಣ ಬಾರ, ಸೊ ಬಹುಶಃ ನಿಮ್ಗೆಲ್ರಿಗೂ ನೆನಪಿರುತ್ತೆ. ಆಮೇಲೆ ಡ್ರೀಮ್ ಗರ್ಲ್ಸ್ ಮಾಡಿದ್ದಾರೆ, ಡಾನ್ಸಿಂಗ್ ಸ್ಟಾರ್ ಸೀಸನ್ 1, 2, 3 ಮಾಡಿದ್ದಾರೆ, ತಕದಿಮಿತ ಮಾಡಿದ್ದಾರೆ, ಡ್ಯಾನ್ಸಿಂಗ್ ಚಾಂಪಿಯನ್ ಮಾಡಿದ್ದಾರೆ, ಆ್ಯಂಡ್ ರಾಜಾ ರಾಣಿ ಮೆಂಟರ್ ಆಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ನಾನು ಕೇಳಬೇಕು, ಸೊ ಕೊರಿಯೋಗ್ರಾಫರ್ಗೂ ಮೆಂಟರ್ಗೂ ಏನು ಡಿಫ್ರೆನ್ಸ್ ಅಂತ ಹೇಳಿ. ಸೊ ನನಗೆ ಅದೊಂದು ಡೌಟ್ ಇದೆ. ಆಮೇಲೆ ತೆಲುಗುನಲ್ಲಿ ಸೊ ಡಿ ಅನ್ನೋ ಒಂದು ಶೋ ಬಂದಿದೆ, ಅದರಲ್ಲಿ ಸುಮಾರು ಒಂದು 5-6 ಎಪಿಸೋಡ್ ಮಾಡಿದ್ದಾರೆ. D6 ವಿನ್ನರ್ ಕೂಡ ಆಗಿದ್ದಾರೆ. ಆ್ಯಂಡ್ ತಮಿಳ್ನಲ್ಲಿ ಒಂದು ಡಾನ್ಸ್ ವರ್ಸಸ್ ಡಾನ್ಸ್. ಓಕೆ, ಆಮೇಲೆ ಹಿಂದಿ ಶೋ ಜಲಕ್ ದಿಕ್ಲಾಜಾ. ಓಕೆ, ಸೊ ಜಲಕ್ ದಿಕ್ಲಾಜಾ. ಓಕೆ, ಜಲಕ್ ದಿಕ್ಲಾಜಾ ಅಸಿಸ್ಟೆಂಟ್ ಆಗಿ ಮಾಡಿರೋದು, ಅಸಿಸ್ಟೆಂಟ್ ಆಗಿ. ಸೊ ನೋಡಿ ಇಷ್ಟೆಲ್ಲ ಕಲಿತು ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಅವರನ್ನು ಗುರುತಿಸ್ಕೊಂಡಿದ್ದಾರೆ ಅಂದರೆ ಸೊ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು ನಮ್ಮ ಕೊರಿಯೋಗ್ರಾಫರ್ ಬಗ್ಗೆ. ಆಮೇಲೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರಗಳಿದೆ, ಸೊ ನಾನು ಅದನ್ನು ಕೇಳಬೇಕು. ಸೊ ಫಸ್ಟ್ ನನಗೆ ತುಂಬ ಕ್ಯೂರಿಯಸ್ ಅನಿಸಿದ್ದು, ಚಂದನ್ ಶೆಟ್ಟಿ ಅವರ ಜೊತೆ ಒಂದು ಡ್ಯಾನ್ಸ್ ಮಾಡಿದ್ದಾರೆ. ಸೊ ಯಾವುದಂತ ನೀವು ಗೆಸ್ ಮಾಡಿ. ಇವಾಗ ಎಂಥದ್ದು ಚಂದನ್ ಶೆಟ್ಟಿ ಅವರೆಲ್ಲ ಸೊ ರ್ಯಾಪರ್ ಚಂದನ್ ಶೆಟ್ಟಿ ಅಂತಲೇ ಫೇಮಸ್ಸು. ರ್ಯಾಪರ್ ಸಾಂಗ್ ಅನ್ನುವಂಥದ್ದು ಇತ್ತೀಚೆಗೆ ಬಂದಿರುವಂಥ ಟ್ರೆಂಡ್. ನಾರ್ಮಲ್ ಟಿ ವಿ ಶೋಸ್ಗೆ ಡಾನ್ಸಿಂಗ್ ಕೊರಿಯೋಗ್ರಫಿ ಮಾಡೋದಕ್ಕೂ ರ್ಯಾಪರ್ ಸಾಂಗಿಗೆ ಕೊರಿಯೋಗ್ರಫಿ ಮಾಡೋದಕ್ಕೂ ಬಹುಶಃ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇರುತ್ತೆ. ಒಂದು ಪಂಚಿಂಗ್ ಕರೆಕ್ಟ್ ಆಗಿರಬೇಕು,
ಆ್ಯಂಡ್ ಸಿಕ್ಕಾಬಟ್ಟೆ ಫೋರ್ಸ್ಫುಲ್ಲಾಗಿ ಸ್ಟೆಪ್ಸ್ ಇರಬೇಕು. ಸೊ ಹೆಂಗೆ ಬಂತು ನಿಮಗೆ ಆ ಚಂದನ್ ಶೆಟ್ಟಿ ಅವ್ರ ಕಡೆಯಿಂದ ಆಫರ್? ಸೊ ಆ ಸಾಂಗ್ ಯಾವುದು ಅನ್ನೋದನ್ನ ನೀವೇ ರಿವೀಲ್ ಮಾಡಿ. ಓಕೆ, ದಿಸ್ ಸಾಂಗ್ ಅಂದರೆ ಚಂದನ್ ಶೆಟ್ಟಿ ಅವ್ರ ಸಾಂಗ್ ಬಂದು ಒಂದೇ ದಿವಸ ನನಗೆ 2 ರೆಫರೆನ್ಸ್ ಹೋಗಿದೆ. ಅದು ಬೈ ಗಾಡ್ಸ್ ಗ್ರೇಸ್. ಅಂದರೆ ಒಬ್ಬರು ಫ್ರೆಂಡ್ ಯಾರೋ ಫೋನ್ ಮಾಡಿ ಚಂದನ್ ಅವ್ರಿಗೆ ಹೇಳಿದ್ದಾರೆ, ಈ ಥರ ಸುಚಿನ್ ಅಂತ ಒಬ್ಬ ಒಳ್ಳೆ ಕೊರಿಯೋಗ್ರಾಫರ್ ಇದ್ದಾರೆ, ಅವ್ರಿಗೆ ಹಾಕ್ಕೊಳ್ಳಿ ಈ ಸಾಂಗಿಗೆ, ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ. ಅದೇ ದಿವಸ ಏನಾಗಿದೆ, ನನ್ನ ಫ್ರೆಂಡ್ ಇನ್ನೊಬ್ರು RJ ಪ್ರದೀಪ್ ಅಂತಿದೆ, ಅವರು ಫೋನ್ ಮಾಡಿಬಿಟ್ಟು ಚಂದನ್ ಅವ್ರಿಗೆ ಹೇಳಿದ್ದಾರೆ, ಅಲ್ಲ ಸುಚಿನ್ ಅವ್ರಿಗೆ ಹಾಕ್ಕೊಳ್ಳಿ ಚೆನ್ನಾಗಿ. ಒಂದೇ ದಿವಸ ಇಬ್ಬರು ರೆಫರ್ ಮಾಡಿದ್ದಾರೆ ನನಗೆ ಆ ಸಾಂಗ್ಗೆ. ಆ್ಯಂಡ್ ಆ ಥರ ಒಂದು ಲೆಕ್ಕಲ್ಲಿ ಆ ಸಾಂಗ್ ಸಿಕ್ತು. ಆ ಸಾಂಗ್ ಸಿಕ್ಕಿದಾಗ ಐ ವಾಸ್ ಸೋ ಹ್ಯಾಪಿ. ಅಂದರೆ ನಾವು ಆವಾಗ ಏನು ಅನಿಸುತ್ತೆ, ಓಕೆ ಫುಲ್ ಸಾಂಗು ಡ್ಯಾನ್ಸ್, ಇವಾಗ ರಿಯಾಲಿಟಿಯಿಂದ ಕಟ್ಟು ರ್ಯಾಪಿಂಗ್ ಸಾಂಗ್. ರಿಯಾಲಿಟಿ ಅಂದರೆ ಫುಲ್ ಡ್ಯಾನ್ಸಿಂಗ್ ಇರುತ್ತೆ. ಈ ರ್ಯಾಪಿಂಗ್ ಸಾಂಗಲ್ಲಿ ಯು ನೀಡ್ ಲೈಕ್ ಮೋರ್ ಶಾರ್ಟ್ಸ್, ಅಂದರೆ ರ್ಯಾಂಡಮ್ ಶಾರ್ಟ್ಸ್ ಕಟ್ ಮಾಡಬೇಕು, ತುಂಬ ಶಾರ್ಟ್ಸ್ ಇರುತ್ತೆ. ಆಮೇಲೆ ಆ ಶಾರ್ಟಲ್ಲೇ ಒಂದು ಲಿರಿಕ್ಸ್ ಏನಿದೆ ಆ ಶಾರ್ಟಲ್ಲೇ ಗೊತ್ತಾಗಬೇಕು, ಆ ಥರ ಅರ್ಥ ಆಗೋ ಥರ ಶಾರ್ಟ್ ಡಿಸೈನ್ ಮಾಡಬೇಕು. ಸೊ ದಟ್ ವಿಲ್ ಬಿ ಎ ಚಾಲೆಂಜಿಂಗ್ ಫಾರ್ ಎವ್ರಿ ಒನ್. ಇವಾಗ ಹೆಂಗಿದೆ ಅಂದರೆ, ಇವಾಗ ಒಂದು ಲೊಕೇಶನಲ್ಲಿ ಶೂಟ್ ಮಾಡಲ್ಲ, ರ್ಯಾಂಡಮ್ ಸಾಂಗ್ ಶೂಟ್ ಮಾಡಿರ್ತೀವಿ, ಒಂದು 4-5 ಕಾಸ್ಟ್ಯೂಮ್ ಚೇಂಜ್ ಇರುತ್ತೆ. ನಮ್ದು ರ್ಯಾಪ್ ಸಾಂಗಲ್ಲಿ ಏನಾಗುತ್ತೆ, ಸಿನಿಮಾ ಸಾಂಗಿಗೂ ರ್ಯಾಪ್ ಸಾಂಗಿಗೆ ಏನು ವ್ಯತ್ಯಾಸ ಇದೆ, ಸಿನಿಮಾ ಸಾಂಗಿಗೆ ಕಂಟಿನ್ಯೂಟಿ ಇರುತ್ತೆ, ಹಿಂಗೆ ಸ್ಟ್ರೈಟಾಗಿ ಹಿಂಗೆ ಹೋಗುತ್ತೆ, ಇಲ್ಲಿಂದ ಸ್ಟಾರ್ಟ್ ಆಯಿತು ಇಲ್ಲಿ ಎಂಡ್ ಆಯಿತು ಅಂತ. ರ್ಯಾಪ್ ಸಾಂಗಿಗೆ ಆ ಥರ ಕಂಟಿನ್ಯೂಟಿ ಇರೋಲ್ಲ, ಇಟ್ಸ್ ಅಬ್ರಪ್ಟ್ ಕಟ್ ಅಂತಾರೆ. ಎಲ್ಲಿಂದ ಎಲ್ಲಿಗೆ, ಇವಾಗ ಇಲ್ಲಿ 2 ಲಿರಿಕ್ ಹೇಳಿದ್ರೆ ಇನ್ನೊಂದು ಬೇರೆ ಲೊಕೇಶನಲ್ಲಿ 2 ಲಿರಿಕ್ ಹೇಳ್ತೀವಿ, ಇನ್ನು ಬೇರೆ ಕಡೆ 2 ಲೊಕೇಶನಲ್ಲಿ, ಆ ಥರ ಇಟ್ ವಿಲ್ ಬಿ ಟ್ರಾವೆಲಿಂಗ್. ಸಾಂಗ್ ಫಾಸ್ಟಾಗಿ ಹೋಗುತ್ತೆ ಅವಾಗ, ಯಾಕಂದರೆ ರ್ಯಾಪ್ ಸಾಂಗ್ ಬಂದು ಫಾಸ್ಟಾಗಿ ಹೋಗಿರಬೇಕು. ನಾವು ಯಾವಾಗ ಸ್ಲೋವಾಗಿ ಸ್ಟ್ಯಾಟಿಕಾಗಿ ಶೂಟ್ ಮಾಡ್ತೀವಿ, ಅದು ಅಲ್ಲೇ ನಿಂತೋಗುತ್ತೆ ಸಾಂಗ್, ಒಂದೇ ಕಡೆ ಇರುತ್ತೆ ಅಂತ. ಯಾವಾಗಲೂ ಮೂಮೆಂಟಲ್ಲೇ ಇರಬೇಕು ಸಾಂಗು. ಸೊ ಇಟ್ ವಾಸ್ ಲೈಕ್ ಅಮೇಝಿಂಗ್ ಜರ್ನಿ. ಅಂದರೆ ಚಂದನ್ ಅವರು ಸಖತ್ ಒಂದು ಯಾವ ಸಾಂಗ್ ಅಂತ ರಿವೀಲ್ ಮಾಡಿಬಿಡಿ. ಟಕೀಲಾ ಶಾರ್ಟ್ ಎತ್ತಿ ಅಂತ ಒಂದು ಸಾಂಗ್ ಮಾಡಿದ್ವಿ. ಓಕೆ, ಇಟ್ ವಾಸ್ ಅಮೇಝಿಂಗ್. ಅಂದರೆ ನಾನು ಸಾಂಗ್ ಕೇಳಿದಾಗ ತುಂಬ ಎಕ್ಸೈಟಾಗಿ ಆಗಿದೆ, ಸಕ್ಕತ್ತಾಗಿ ಮಾಡ್ಬೋದು ಅಂತ. ಅಂದರೆ ವಿ ಬೋತ್ ಸ್ಯಾಟ್ ಟುಗೆದರ್, ನಾನು ಚಂದನ್ ಅವರಲ್ಲಿ ಫುಲ್ ಟೀಮ್ ಕುಂತ್ಕೊಂಡು ವಿ ಟ್ರಾವೆಲ್ ಟುಗೆದರ್ ವಿತ್ ದಟ್ ಸಾಂಗ್. ಅಂದರೆ ತುಂಬ ಟ್ರಾವೆಲ್ ಮಾಡಿ, ಓಕೆ ಹಿಂಗೆ ಮಾಡೋಣ. ಅದರಲ್ಲಿ ಒಂದು ಟೆಡಿ ಬಿಯರ್ ಅಂತ ಒಬ್ಬ ಡ್ರಂಕರ್ಡ್ನ ಟೆಡಿ ಬಿಯರ್ ಥರ ಒಂದು ಕ್ರಿಯೇಟ್ ಮಾಡಿಬಿಟ್ಟಿದ್ವಿ ಆ ಸಾಂಗಲ್ಲಿ. ಸೊ ದಟ್ ವಾಸ್ ಅ ಪ್ಲಸ್ ಪಾಯಿಂಟ್. ಆ ಡ್ರಂಕರ್ಡ್ ಅದೊಂದು ಕ್ಯಾರೆಕ್ಟರ್, ಒಂದು ಟೆಡಿ ಬಿಯರ್ನ ಡ್ರಂಕರ್ಡ್ ಥರ ಪ್ಲ್ಯಾನ್ ಮಾಡಿ ಅದೊಂದು ಮಾಡಿದ್ವಿ, ಅದೊಂದು ಚೆನ್ನಾಗಿತ್ತು. ಸೊ ವಿ ಶಾರ್ಟ್ ಫಾರ್ ಆಲ್ಮೋಸ್ಟ್ ಲೈಕ್ 6-7 ಡೇಸ್. ಅಂದರೆ ಬೇರೆ ಜಾಗದಲ್ಲಿ 6-7 ಡೇಸ್, ದಾವಣಗೆರೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಶೂಟ್ ಮಾಡಿ. ಇಟ್ ವಾಸ್ ಅಮೇಝಿಂಗ್. ಅಂದರೆ ಎಕ್ಸ್ಪೀರಿಯನ್ಸ್ ಏನಾಯ್ತು ಅಂದರೆ, ಅಲ್ಲಿಂದ ನನಗೆ ನೆಕ್ಸ್ಟ್ ಲೆವೆಲ್ ತಿರ್ಗಾ ಪುಷ್ ಆಯಿತು. ನೆಕ್ಸ್ಟ್ ಲೆವೆಲ್ ಪುಷ್ ಆಗಿ, ಓಕೆ ಅವಾಗ ಸ್ವಲ್ಪ ಒಂದು ಗ್ರಿಪ್, ಓಕೆ ಕ್ಯಾಮ್ರಾ ಅದು ಎಲ್ಲ ಗ್ರಿಪ್ಪಲ್ಲಿ ಇತ್ತು, ಯಾಕಂದ್ರೆ ನಮ್ಗೆ ಎಕ್ಸ್ಪೀರಿಯನ್ಸ್ ಇದ್ದಿಂದ ಈಸಿ ಆಯಿತು ಕೆಲಸ. ಆ್ಯಂಡ್ ಚಂದನ್ ಈಸ್ ಅ ಅಮೇಝಿಂಗ್ ಆರ್ಟಿಸ್ಟ್. ಅಂದರೆ ಏನಂದರೆ ನಾವೇನು ಹೇಳಿದ್ರು ಓಕೆ ಇದು ಕೇಳೋಷ್ಟು ಪೇಷನ್ಸ್ ಇದೆ, ಇಲ್ಲ ನಾವು ಹೇಳಿದ್ದೆ ಮಾಡಬೇಕು ಆ ಥರ ಅಂತ ಏನಿಲ್ಲ. ಓಕೆ ಗುರು ಮಾಡೋಣ, ಬಾ ಬ್ರೋ ಮಾಡೋಣ ಅಂದ್ಕೊಂಡು ಆರಾಮಾಗಿ ಮಾಡ್ಕೊಂಡು ಖುಷಿಯಾಗಿ ಕೆಲಸ ಮಾಡ್ತೀವಿ ಅದು. ಓಕೆ, ಸೊ ಇವಾಗ ನೀವು ಹೇಳಿದ್ರಿ ನಮಗೆ ಒಂದು ಫ್ರೀಡಮ್ ಬೇಕು, ನಮಗೆ ಒಂದು ಕೊರಿಯೋಗ್ರಫಿ ಮಾಡೋಕ್ಕೆ ಅಂತೇಳಿ. ಸಾಕಷ್ಟು ಸಂದರ್ಭಗಳಲ್ಲಿ ಇಲ್ಲ ನನಗೆ ಹಿಂಗೆ ಬೇಕು ಡ್ಯಾನ್ಸ್, ಹಿಂಗೆ ಇರಬೇಕು ಕಾಸ್ಟ್ಯೂಮ್ ಅಂತ ಚಾಲೆಂಜಸ್ ಬಂದಿದೆಯಾ? ಹಂಗೆ ಬಂದಾಗ ನೀವು ಅದನ್ನು ಹೆಂಗೆ ತೊಗೊಂಡಿದ್ರಿ? ಸಮ್ಟೈಮ್ಸ್ ಇವಾಗ ಚಾನೆಲ್ಸು ಅದು ಇದು ಅಂದಾಗ ಹಿಂಗೆ ಬೇಕು ಅಂತ ಒಂದು ಮೈಂಡ್ ಸೆಟ್ ಇರ್ತಾರೆ, ಆವಾಗ ಮಾಡೋದ್ರಲ್ಲಿ ತಪ್ಪಿಲ್ಲ. ಇವಾಗ ನನ್ನ ಸಿನಿಮಾ ಅಂತ ಬಂದಾಗ, ಸರ್ ನನಗೆ ಇದೇ ಥರ ಬೇಕು, ಇದೇ ರೆಫರೆನ್ಸು ಅಂದಾಗ ರಾದರ್ ದೆನ್ ಐ ಗಿವ್ ಅಪ್ ದಟ್ ಸಾಂಗ್. ಏನಕ್ಕಂದರೆ ಒಂದು ಅದ್ರ ಜಾಸ್ತಿ ರಿಸ್ಕ್ ಇರಲ್ಲ ಅನ್ಸುತ್ತೆ ಬಹುಶಃ. ಹಿಂಗೆ ಬೇಕು ಅಂದರೆ ಈಸಿ ಕೆಲಸ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಈಸಿ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಕಷ್ಟಪಡ್ತಾ ಇರೋದು. ಕಷ್ಟಪಟ್ರೆ ಸುಖ. ಅಂದರೆ ಈಸಿ ಕೆಲಸ ಅದು ಇದನ್ನು ತೋರಿಸಿ ಅದೇ ಥರ ರೆಡಿ ಮಾಡಬೇಕು ಅಂದರೆ ಸಖತ್ ಈಸಿ, ಅದು ಆರಾಮಾಗಿ ಮಾಡ್ಬೋದು. ಆದರೆ ಐ ಆಮ್ ನಾಟ್ ಹ್ಯಾಪಿ ವಿತ್ ದಟ್. ಆ ಕೆಲಸ ಮಾಡಿದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅದಕ್ಕೋಸ್ಕರ ತುಂಬ ಸಾಂಗ್ಗಳು ಬಿಟ್ಟಿದ್ದು ಇದೆ ನಾನು, ತುಂಬ ಸಿನಿಮಾ ಸಾಂಗ್ಗಳು ಅದಕ್ಕೋಸ್ಕರ ಬಿಟ್ಟಿದ್ದು ಇದೆ ನಾನು. ಓಕೆ, ಸೊ ಹಿಂಗೆ ಮಾಡಿ ಅಂತ ಹೇಳೋದು ಬಹುಶಃ ಯಾರಿಗೂ ಇಷ್ಟ ಆಗಲ್ಲ. ಸೊ ಒಂದು ಫ್ರೀಡಮ್ ಕೊಟ್ಟು ನಿಮ್ಮ ಒಂದು ಥಾಟ್ ಏನಿದೆ ನೀವು ತೋರಿಸಿ, ನಿಮ್ಮ ಟ್ಯಾಲೆಂಟ್ ತೋರಿಸಿ ಅಂದಾಗ ನಮಗೊಂದು ಇಲ್ಲ, ಅವರು ನಿಮ್ಮ ಥಾಟ್ ಹೇಳಿ ಅದಕ್ಕೆ ನಾವು ಸ್ವಲ್ಪ ಆ್ಯಡ್ ಮಾಡ್ತೀವಿ ಅಂದಾಗ ಅದು ಖುಷಿ ಆಗುತ್ತೆ. ಸೊ ದಟ್ ವಿಲ್ ಬಿಕಮ್ ಎ ಗ್ರೂಪ್ ವರ್ಕ್. ಇವಾಗ ಯಾರೋ ಒಬ್ರು ಮಾಡಿರೋದು, ಅವ್ರು ತುಂಬ ಕಷ್ಟಪಟ್ಟು ಮಾಡಿರ್ತಾರೆ, ಅದು ನಾನು ನೀಟಾಗಿ ತಗೊಂಬಂದು ಕಾಪಿ ಮಾಡಿಬಿಟ್ಟು ನನ್ನ ಹೆಸರು ಮಾಡ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಸೊ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಬ್ಯಾಕ್ಗ್ರೌಂಡಲ್ಲಿ ಆ ಸಾಂಗ್ ತೆಗಿಬೇಕು ಅಂದಾಗ, ಅವರು ಒಂದು ಗ್ರೂಪ್ ವರ್ಕ್ ಎಲ್ಲ ಮಾಡಿ ತಾನೇ ತಂದು ಕೊಟ್ಟಿರ್ತಾರೆ. ಅದನ್ನು ನಾವು ತಿರ್ಗಾ ಈಸಿಯಾಗಿ ಎತ್ಕೊಂಡೋಗಿ ಮಾಡಿಬಿಟ್ಟು ನಾವು ಹೆಸರು ಮಾಡಿದ್ರೆ ಅದು ನನಗೆ ಸೇರಲ್ಲ ಆ ಹೆಸರು. ಇನ್ನೂ ಒಂದು ಸಾಂಗ್ ಬಗ್ಗೆ ಕೇಳಿದ್ವಿ. ಸೊ ಯೂಶಲಿ ಗೊತ್ತಿರ್ಲಿಕ್ಕಿಲ್ಲ, ರಚಿತಾ ರಾಮ್ ಅವ್ರದ್ದು ಒಂದು ಸಾಂಗ್ ಚಿಲ್ಕಾ ಅನ್ನುವಂಥ ಸಾಂಗು ಆಲ್ಬಮ್ ಸಾಂಗು. ಸೊ ಅದನ್ನು ಕೂಡ ನೀವೇ ಕೊರಿಯೋಗ್ರಫಿ ಮಾಡಿದ್ದು ಅಂತ ಹೇಳಿದ್ರಿ. ಆ ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ದಟ್ ವಾಸ್ ಅಮೇಸಿಂಗ್. ಅದರಲ್ಲಿ ಏನಾಯಿತು ಅಂದರೆ, ಆ ಸಾಂಗ್ ನಾನು ಸ್ಟೇಜ್ಗೆ ಅಂತ ಮಾಡಿಸಿದ್ದೆ, ರೀಮಿಕ್ಸ್ ಮಾಡಿಸಿದ್ದೆ. ಆ ಸಾಂಗ್ ಕೇಳಿದ್ರೆ ನೀವು ಜಿಲ್ಕಾ ಸಾಂಗ್ ನೋಡಿದಾಗ ಅದು ತುಂಬ ಸ್ಲೋ ಕ್ಲಾಸಿಕಲ್ ಫೀಲಲ್ಲಿ ಇರೋದು ಸಾಂಗ್. ಅದನ್ನು ನಾನು ರೀಮಿಕ್ಸ್ ಮಾಡಿಸಿ ಐ ಯೂಸ್ ಟು ಲೈಕ್ ಒಂದು ರಿಯಾಲಿಟಿ ಶೋಗೆ ಮಾಡಿದೆ. ಆವಾಗ ನಾನು ಅದೇ ಫ್ರೆಂಡ್ ಪ್ರದೀಪ್ ಅವ್ರಿಗೆ ಇಷ್ಟ ಆಗ್ಬಿಟ್ಟು ಇದನ್ನು ಶೂಟ್ ಮಾಡೋಣ ಗುರು, ನಂಗೆ ಸಖತ್ ಇಷ್ಟ ಆಯ್ತು ಸಾಂಗ್ ಅಂದರು. ಓಕೆ ಶೂಟ್ ಮಾಡೋಣ ಅಂತ ಶೂಟ್ ಮಾಡಿದ್ವಿ. ಆ ಸಾಂಗ್ ಮ್ಯೂಸಿಕ್ ಐಡಿಯಾಸು ನಂದೆ, ರೀಮಿಕ್ಸ್ ಮಾಡಿರೋ ಐಡಿಯಾಸು ನಂದೆ.
ಅದು ಅಷ್ಟೇ 6 ಅವರ್ಸಲ್ಲಿ ಶೂಟ್ ಮಾಡಿದ್ವಿ. ರಚಿತಾ ಅವ್ರು ಸಖತ್ ಹ್ಯಾಪಿ ಆಗಿದ್ರು. ಏನು ಮಾಸ್ಟರ್ ಇದು ಹೊಸ ಥರ ಸ್ಟೈಲ್ ಇದು, ಅಂದರೆ ಆಲ್ಮೋಸ್ಟ್ ಪೀಪಲ್ ಲೈಕ್ ಬಾಂಬೆ ಸ್ಟೈಲಲ್ಲಿ ಅದು ಕೊರಿಯೋಗ್ರಾಫ್ ಮಾಡಿದೆ. ಭುವನ್ ಗೌಡ್ರವರು DOP ಆಗಿದ್ರು, ಅವರು ಸಖತ್ ಹೆಲ್ಪ್ ಮಾಡಿದ್ರು ಅವತ್ತು. ಅಂದರೆ ಒಂದು ದಿವ್ಸದಲ್ಲಿ ಮಾಡ್ಬೇಕಂದ್ರೆ ಒಂದು ದಿವ್ಸದಲ್ಲಿ ತೆಗ್ದಂಗೆ ಇರೋದಿಲ್ಲ ಸಾಂಗು. ಖುಷಿ ಆಯ್ತು ಆ ಸಾಂಗ್ ತೆಗೆದ್ಬಿಟ್ಟು ನಾನು ನೋಡಿದಾಗ, ಓಕೆ ಯಾಕೆ ನಾವು ಕನ್ನಡದಲ್ಲೂ ನಾವು ಒಳ್ಳೆ ಬಾಲಿವುಡ್ ಫೀಲ್ ರೇಂಜಲ್ಲಿ ನಾವು ಇದು ಕ್ವಾಲಿಟಿ ಕೊಡ್ಬೋದು ಅಂತ ನನಗೆ ಅವತ್ತು ಫುಲ್ ನಂಬಿಕೆ ಬಂತು ಅವತ್ತು. ಆ್ಯಂಡ್ ಡ್ಯಾನ್ಸಸ್ ವೇರ್ ಅಮೇಝಿಂಗ್. ರಚಿತಾ ವಾಸ್ ಲೈಕ್ ಅಮೇಝಿಂಗ್. ಅಂದರೆ ಅವರು ಅಷ್ಟೇ ಒಂದು ದಿವಸ ಫಸ್ಟ್ ಫುಲ್ ರಿಹರ್ಸಲ್ ಮಾಡಿದರು. ಸೆಟ್ಟಿಗೆ ಬಂದಾಗ ಫುಲ್ ಆ್ಯಕ್ಟಿವ್ ಸಾಂಗ್ ಮುಗಿಸ್ಲೇಬೇಕು ಅದು ಎಲ್ಲರೂ ಒಂದೇ ತಲೆಯಲ್ಲಿ ಇದ್ದಿದ್ದು. ಸಾಂಗ್ ಬ್ಯೂಟಿಫುಲ್ಲಾಗಿ ತೆಗಿಬೇಕು, ಸಾಂಗ್ನ ಕಟ್ ಮಾಡ್ಬೋದು, ಸಾಂಗ್ದು ಲೆಂತ್ ಎಷ್ಟಿದೆ ಅಷ್ಟೇ ತೆಗಿಬೇಕು, ಸಾಂಗ್ನ ಕಟ್ ಮಾಡ್ಬಾರ್ದು, ಫುಲ್ ಸಾಂಗ್ ತೆಗಿಲೇಬೇಕು ಅಂತ ಹಠದಲ್ಲಿ ವಿತೌಟ್ ಬ್ರೇಕ್ ಶೂಟ್ ಮಾಡಿದ್ವಿ. ಓಕೆ, ಸೊ ಫೈನಲಿ ಅದು ಸಕ್ಸಸ್ಫುಲ್ ಆಯಿತು. ಇದು ಕೊರಿಯೋಗ್ರಫಿ ಪಾರ್ಟ್ ಆಯಿತು. ಮೆಂಟರ್ ಅಂತ ಬಂದಾಗ ಹೇಗಿರುತ್ತೆ ನಿಮ್ಮ ಒಂದು ಥಿಂಕಿಂಗ್ ಪ್ರಾಸೆಸ್ ಆ್ಯಂಡ್ ಏನಾದರೂ ಕ್ಲಾಶಸ್ ಆಗುತ್ತಾ ಕೊರಿಯೋಗ್ರಾಫರ್ಗೆ ಮತ್ತು ಮೆಂಟರ್ಗೆ? ಹಿಂಗೆ ಮೆಂಟರ್ ಅಂದರೆ ಏನು ಕೆಲಸ ಇರೋದು, ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಇವಾಗ ರಾಜಾರಾಣಿ ಶೋ ಮಾಡಿದಾಗ ದೇ ವಾಸ್ ಲೈಕ್ 6 ಕೊರಿಯೋಗ್ರಾಫರ್ಸ್. ಅವ್ರಿಗೆ ಮೇಲೆ ನಾವಿಬ್ಬರು ಮೆಂಟರ್ ಅಂತ ಇರ್ತೀವಿ. ಯಾಕಂದರೆ ಅವ್ರಿಗೆ ನಾವು ಇವಾಗ ಒಂದು ಕಾನ್ಸೆಪ್ಟ್ ಕೊಟ್ಟಾಗ ಅವರು ಒಬ್ಬೊಬ್ಬರು ಒಂದೊಂದು ಥರ ಥಿಂಕ್ ಮಾಡ್ಕೊಂಡು ಬಂದಿರ್ತಾರೆ. ಇವರೆಲ್ಲ ಥಿಂಕ್ ಮಾಡೋಕೆ 12 ಜನ ಕಪ್ಪಲ್ಗೆ ಒಬ್ಬೊಬ್ಬರು 2 ಥಿಂಕ್ ಮಾಡ್ಕೊಂಬರೋ ಅಷ್ಟರಲ್ಲಿ ನಾವಿಬ್ಬರು ಕುಂತ್ಕೊಂಡು, ಇವಾಗ ನಾನು ಒಬ್ಬ ಕುಂತ್ಕೊಂಡು ಏನು ಮಾಡ್ತೀವಿ ಅಂದರೆ, ನಾನೊಂದು 12 ಕಾನ್ಸೆಪ್ಟ್ ನಾನೇ ಥಿಂಕ್ ಮಾಡಿಕೊಂಡಿರಬೇಕು. ಓಕೆ, ಅವ್ರು ಬರೋಕ್ಕಿಂತ ಮುಂಚೆ ನಾನು ರೆಡಿಯಾಗಿರಬೇಕು. ಅವ್ರು ಬಂದು ಇದು ಮಾಡೋಣ ಮಾಸ್ಟರ್ ಅಂದಾಗ ನಾವು ಈ ಕಡೆಯಿಂದ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಪ್ಪ ನಿನಗೆ ಅಂತ ಒಂದು ಸಜೆಷನ್ ಕೊಡಬೇಕು. ಓಕೆ, ಅದು ಹೆಂಗಂದರೆ ಫುಲ್ 100% ಇದೇ ಮಾಡಬೇಕು ಅಂತಲ್ಲ, ನಾವು ನಮ್ಮ ಕಡೆಯಿಂದ ಒಂದು ಐಡಿಯಾ ಕೊಡ್ತೀವಿ. ಇಲ್ಲ ನಿನ್ನ ಐಡಿಯಾ ಚೆನ್ನಾಗಿದ್ದರೆ ಅದೇ ಮಾಡು, ಅದಕ್ಕೆ ನಿನ್ಗೆ ಏನು ಹೆಲ್ಪ್ ಬೇಕು ನಾವು ಹೆಲ್ಪ್ ಮಾಡ್ಬೋದು. ಇವಾಗ ಎಲ್ಲೋ ಒಂದು ಕಡೆ ಒಂದು ರಾಂಗ್, ಎಲ್ಲೋ ಒಂದು ಕಡೆ ಒಂದು ಲಿಂಕ್ ಬಿಟ್ಟು ಹೋಗ್ತಾ ಇರುತ್ತೆ ಅಂದರೆ ಆ ಕಾನ್ಸೆಪ್ಟ್ಗೆ ಆ ಲಿಂಕ್ನ ಆ್ಯಡ್ ಮಾಡಿಕೊಡೋದು. ಮತ್ತು ಎಲ್ಲೋ ಒಂದು ಕಡೆ ಲೋ ಹೋಗ್ತಾ ಇದೆ ಸಾಂಗ್ ಅಂದಾಗ ಅದನ್ನು ತಿರ್ಗಾ ನಾವು ಬೂಸ್ಟ್ ಮಾಡಿಕೊಡೋದು, ಅದು ನಮ್ಮ ಕೆಲಸ ಆಗುತ್ತೆ. ಇವಾಗ ನಾವು ಕೊಟ್ಟಾಗ ಇದರಲ್ಲಿ ತುಂಬ ಬ್ಲೇಮ್ ಗೇಮ್ ಆಗುತ್ತೆ. ಇವಾಗ ನಾವಾಗ ಒಂದು ಒಳ್ಳೆ ಕಾನ್ಸೆಪ್ಟ್ ಇರುತ್ತೆ, ಕೊಟ್ಬಿಟ್ಟಿರ್ತೀವಿ, ಅದೇನಾಗಿರುತ್ತೆ ಒಂದೊಂದು ಸತಿ ಅದು ಹಿಟ್ಟಾಗುತ್ತೆ, ಫ್ಲಾಪ್ ಆದಾಗ ನಮ್ಮನ್ನು ಬ್ಲೇಮ್ ಮಾಡ್ತಾರೆ, ನೀವು ಹೇಳಿದ್ರಿ ನಾವು ಮಾಡಿದ್ರಿ ಅಂತ. ಅದು ಇರುತ್ತೆ. ಅದನ್ನೆಲ್ಲ ಇದು ಮಾಡ್ಕೊಂಡು ಆ ಫ್ಲಾಪೇ ಆಗಕ್ಕೆ ಬಿಡಬಾರ್ದು. ಇವಾಗ ಒಬ್ಬ ಕೊರಿಯೋಗ್ರಾಫರ್ಗೆ ಒಂದು ರಿಯಾಲಿಟಿ ಶೋಲಿ ಏನಂದರೆ ಒಬ್ಬನಿಗೆ 2 ಕಪ್ಪಲ್ ಇರುತ್ತೆ ಆ ಥರ. ಅದೇ ಮೆಂಟರ್ಗೆ ಏನಂದರೆ ಆ 12 ಜನ ಕಪ್ಪಲ್ಲೂ ಅವ್ರ ಕೊರಿಯೋಗ್ರಾಫರ್ ಅವಂದೇ ಅಂದರೆ ಅಂಡರಲ್ಲ, ಈ 12 ಜನ ಕಪ್ಪಲ್ಲೂ ಅವನಿಗೆ ತುಂಬ ಪರ್ಫೆಕ್ಟಾಗಿರಬೇಕು. ಈ 12 ಜನ ಪರ್ಫೆಕ್ಟ್. ಇವಾಗ ಒಬ್ಬ ಮಾಸ್ಟ್ರಿಗೆ 2 ಆ್ಯಕ್ಟ್ ಮಾತ್ರ ಚೆನ್ನಾಗಿ ಬಂದರೆ ಸಾಕು, ಆದರೆ ನನಗೆ 12 ಆ್ಯಕ್ಟು ಚೆನ್ನಾಗಿ ಕಳಿಸ್ಬೇಕು. ಅದು ಸ್ವಲ್ಪ ಕಷ್ಟ ಅಲ್ಲ? ಅದು ಕಷ್ಟ. ಅದು ಒಂದು ಮಜಾ ಇರುತ್ತೆ ಅದರಲ್ಲಿ. ಎಲ್ಲರ ಆ್ಯಕ್ಟು ಕರೆಕ್ಟಾಗಿ ಮಾಡಿಸ್ಬೇಕು ಅನ್ನೋದೊಂದು ಇದಿರುತ್ತೆ ತಲೆಯಲ್ಲಿ. ಸೊ ನಮ್ಗೇನಂದರೆ ಇನ್ನೂ ಎಕ್ಸ್ಪೀರಿಯನ್ಸ್ ಬಿಲ್ಡ್ ಆಗ್ತಾ ಇರುತ್ತೆ 2 ರಿಂದ 12. ಸೊ ನಮ್ಗೇನಂದ್ರೆ ಅದು ಖುಷಿನೇ ಕೆಲಸ ಮಾಡೋದು.